ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಒಂದು ಕ್ಲಿಷ್ಟಕರವಾದ ವಿಚಾರವನ್ನು ನಿಮ್ಮ ಮುಂದೆ ನಾನು ಮಾತಾಡಲಿಕ್ಕೆ ಬಂದಿದ್ದೀನಿ. ಈ ವಿಡಿಯೋ ಮಾಡಬೇಕಾದ್ರೆ ವಾಯ್ಸ್ ರೆಕಾರ್ಡಿಂಗ್ ಯಾಕೋ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗಿತ್ತು. ಸೊ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಕೆಲವು ಕ್ಲಿಪ್ಪಿಂಗ್ಸ್ ರೆಕಾರ್ಡ್ ಆಗೇ ಇಲ್ಲ, ಯಾಕೆ ಅಂತ ನನಗೆ ಗೊತ್ತಿಲ್ಲ. ಎಸ್, ಈ ವಿಚಾರ ಏನು ಅಂದರೆ, ಕರ್ನಾಟಕ ಸರ್ಕಾರಕ್ಕೆ ಸಾಕಷ್ಟು ಮೆಜಾರಿಟಿ ಆಫ್ ದ ಪೇರೆಂಟ್ಸ್ ಸಲ್ಲಿಸಿರುವಂತಹ ಮನವಿ ಪ್ರಕಾರ ಮಾನ್ಯ DCM DK ಶಿವಕುಮಾರ್ ಅವರಿಗೆ ಮೈನರ್ಸ್ಗೆ ಮೊಬೈಲ್ಗಳನ್ನು ಕೊಡಕೂಡ್ದು ಅನ್ನುವಂತಹ ಒಂದು ರೂಲ್ಸ್ನ ಜಾರಿ ಮಾಡಬೇಕು ಅಂತ, ಈವನ್ ಸ್ಕೂಲ್ಸ್ಗಳ ಕಡೆಯಿಂದನೂ ಮೊಬೈಲ್ಗೆ ಏನೂ ಕೂಡ ಕಳಿಸ್ಬಾರ್ದು, ಸ್ಕೂಲ್ಸ್ ಹೋಮ್ವರ್ಕ್ ಆಗಿರಬಹುದು, ವಾಟ್ ಎವರ್ ನೋಟ್ಸ್ ಆಗಿರ್ಬೋದು ಕಳಿಸ್ಬಾರ್ದು ಅಂತ ಆ ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ. ಅದ್ರ ಬಗ್ಗೆ ಡಿಸ್ಕಷನ್ ನಡೀತಾ ಇದೆ. ಇಟ್ ಇಸ್ ಅಂಡರ್ ಡಿಸ್ಕಷನ್. ಸೊ ಇದು ಎಷ್ಟರ ಮಟ್ಟಿಗೆ ಸಮಂಜಸ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕಂದರೆ ಮೊಬೈಲ್ ನಮ್ಮದು, ಮಕ್ಕಳು ಕೂಡ ನಮ್ಮ ಮಕ್ಕಳು, ಇದೆರಡೂ ಕೂಡ ನಮ್ಮ ಕಂಟ್ರೋಲಲ್ಲಿ ಇರುತ್ತವೆ. ಅದು ನಿಜ ಕೂಡ ಅಲ್ವಾ? ಸೊ ಈ ವಿಚಾರವಾಗಿ ಗೌರ್ಮೆಂಟ್ ಮೂಲಕ ಮನವಿ ಸಲ್ಲಿಸ್ಕೊಂಡು ಗೌರ್ಮೆಂಟ್ ಮೂಲಕ ನಾವು ಅಂಡರ್ ಕಂಟ್ರೋಲ್ ತಂದ್ಕೊಳ್ಳೋವಂಥದ್ದು ಎಷ್ಟರ ಮಟ್ಟಿಗೆ ಸಮಂಜಸ? ಯಾಕಂದರೆ ನಾವು ಜವಾಬ್ದಾರಿಯುತ ಪೇರೆಂಟ್ಸ್ ಆಗಿ ಮಕ್ಕಳಿಗೆ ನಾವೇ ಮೊಬೈಲ್ ಕೊಟ್ಟರೆ ಮಾತ್ರ ಮಕ್ಕಳು ಅದನ್ನು ತಗೊಳ್ತವೆ. ನಾವು ಕಂಟ್ರೋಲ್ ಮಾಡಿಬಿಟ್ರೆ ಮಕ್ಕಳು ಮೊಬೈಲ್ ಮುಟ್ಟಲ್ಲ. ಈ ವಿಚಾರವಾಗಿ ಕೆಲವು ಉದಾಹರಣೆಗಳನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ರೀಸೆಂಟ್ಲಿ ನಾವು ಎಷ್ಟೋ ವೀಡಿಯೋಸ್ಗಳನ್ನು ನೋಡಿದ್ವಿ, ಸೋಷಿಯಲ್ ಮೀಡಿಯಾದಲ್ಲಿ, ನ್ಯೂಸ್ಗಳಲ್ಲೂ ಕೂಡ ನೋಡಿದ್ವಿ. ಒಂದು 13ರಿಂದ 14 ವರ್ಷದ ಒಬ್ಬ ಹುಡುಗ ಮೊಬೈಲ್ ನೋಡ್ತಾ ಇದ್ದ ಅಂತ ತನ್ನ ತಂದೆ ಅವನಿಗೆ ಕಂಟ್ರೋಲ್ ಮಾಡಿದ್ರು. ಬಟ್ ಆ ಹುಡುಗ ಕೇಳಿಲ್ಲ. ತಂದೆಯ ಸಿಟ್ಟು ತಾರಕಕ್ಕೆ ಏರಿ ಅದೇ ತನ್ನ ಮಗನ ಬ್ಯಾಟ್ನಿಂದ ತಂದೆ ಸ್ವಂತ ಮಗನ ತಲೆಗೆ ಹೊಡೆದು ಆ ಮಗನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿ ಆ ಮಗ ಸ್ಥಳದಲ್ಲೇ ಮೃತಪಟ್ಟಿರುವ ಘಟನೆ ನಡೆದೋಗಿದೆ. ಇನ್ನೊಂದು ಪ್ರಕರಣದಲ್ಲಿ ಒಂದು 2ರಿಂದ 3 ವರ್ಷದ ಒಂದು ಪುಟ್ಟ ಮಗು ತನ್ನನ್ನು ತಾನು ಒಂದು ರೂಮಲ್ಲಿ ಲಾಕ್ ಮಾಡ್ಕೊಂಡಿರುತ್ತೆ. ಅದರ ಕೈಯಲ್ಲಿ ಮೊಬೈಲ್ ಇರುತ್ತೆ. ದೊಡ್ಡವರ ಗಮನಕ್ಕೆ ತಕ್ಷಣಕ್ಕೆ ಅದು ಬಂದಿರಲ್ಲ, ಬಿಕಾಸ್ ಅವರು ಅವರ ಪ್ರಪಂಚದಲ್ಲಿ ಬ್ಯುಸಿ, ಅವರ ಕೆಲಸಗಳಲ್ಲಿ ಬ್ಯುಸಿ. ಅದಾದ ನಂತರ ಮಗುವಿನ ಕಡೆ ಅವರಿಗೆ ಗಮನ ಹೋದಾಗ ಮಗು ಕಾಣ್ತಾ ಇರಲ್ಲ. ಎಲ್ಲಿ ಹೋಯಿತು ಮಗು ಅಂತ ಹುಡುಕಾಡಿದಾಗ ರೂಮಲ್ಲಿ ಅದು ಒಳಗಿಂದ ಲಾಕ್ ಮಾಡ್ಕೊಂಡಿರುತ್ತೆ. ಎಷ್ಟೇ ಕೂಗಿ ಕರೆದ್ರೂ, ಗೋಳಾಡಿ ಮುದ್ದಿನಿಂದ ಕರೆದ್ರೂ ಕೂಡ ಆ ಮಗು ಓಪನ್ ಮಾಡಲ್ಲ ಒಳಗಡೆಯಿಂದ ಹಾಕ್ಕೊಂಡಿರುವಂಥ ಲಾಕ್. ಯಾಕಂದರೆ ಆ ಮಗು ಮೊಬೈಲಲ್ಲಿ ಫುಲ್ ತನ್ನನ್ನು ತಾನು ತಲ್ಲೀನಗೊಳಿಸಿರುತ್ತೆ. ಎಷ್ಟು ಅದಕ್ಕೆ ಊಟ ಬೇಡ, ನಿದ್ದೆ ಬೇಡ, ಏನೂ ಬೇಡ. ಹೊರಗಡೆ ಪೇರೆಂಟ್ಸ್ನ ಗೋಳಾಟ ಯಾವುದೂ ಅದ್ರ ಕಿವಿಗೆ ತಲೆಗೆ ಹೋಗ್ತಾ ಇರಲ್ಲ. ಕೊನೆಗೆ ಆ ರೂಮ್ನ ಗೋಡೆಯನ್ನು ಹೊಡೆಸಿ ಗೋಡೆಯಿಂದ ತೂರಿ ಹೋಗಿ ಆ ಮಗುವನ್ನು ಕಾಪಾಡಲಾಗಿದೆ. 2ರಿಂದ 3 ವರ್ಷ ಮಗು. ಶಿ ಡಸಂಟ್ ಈವನ್ ಕೇರ್ ಆಲ್ ದೋಸ್ ಥಿಂಗ್ಸ್. ಇದು ತುಂಬಾ ಕ್ಲಿಷ್ಟಕರವಾಗಿರುವಂತಹ, ಆಘಾತಕಾರಿಯಾಗಿರುವಂತಹ ವಿಚಾರ. ಇನ್ನೊಂದು ಪ್ರಕರಣದ ಬಗ್ಗೆ ನಾನು ಹೇಳಬೇಕು. ಒಂದು ಟೀನೇಜ್ ಹುಡುಗ, 15 ವರ್ಷಗಳ ಒಳಗಿನ ವಯಸ್ಸಿನ ಹುಡುಗ ಮೊಬೈಲ್ ನೋಡ್ತಾನೆ ಅನ್ನೋವಂಥ ಆ ಒಂದು ಚಟದಲ್ಲಿ ಬಿದ್ದಿರ್ತಾನೆ. ಸಂಪೂರ್ಣ ಅದರಲ್ಲಿ ಲೀನವಾಗಿರ್ತಾನೆ. ಸೊ ಎಷ್ಟು ಅವನು ಅದರೊಳಗೆ ಮುಳುಗೋಗಿರ್ತಾನೆ ಅಂದರೆ ಕೊನೆಗೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾರೆ ಅವ್ರ ಪೇರೆಂಟ್ಸ್. ಡಾಕ್ಟರ್ ಎಲ್ಲಿ ತನಗೆ ಮೊಬೈಲ್ ಬಿಡಿಸ್ಬಿಡ್ತಾರೋ ಅನ್ನೋಂಥ ಆತಂಕದಿಂದ ಆ ಹುಡುಗ ಮೊಬೈಲ್ನ ಕದ್ಕೊಂಡು ಹಾಸ್ಪಿಟಲ್ನಿಂದ ಪರಾರಿಯಾಗಿದ್ದಾನೆ. ಇದುವರೆಗೂ ಆ ಹುಡುಗ ಸಿಕ್ಕಿಲ್ಲ. ಸಿಕ್ಕಿರುವಂಥ ಇನ್ಫಾರ್ಮೇಷನ್ ನನಗೆ ಸಿಕ್ಕಿಲ್ಲ ಫ್ರೆಂಡ್ಸ್. ಬಟ್ ಹಾಸ್ಪಿಟಲಿಂದ ಓಡಿ ಹೋಗಿರೋದಂತೂ ನಿಜ. ಓ ಮೈ ಗಾಡ್, ಇದೆಲ್ಲ ಕೇಳ್ತಾ ಇದ್ದರೆ ನಿಜವಾಗಿಯೂ ತುಂಬಾ ಆಘಾತಕಾರಿ, ಆತಂಕವಾಗಿರುವಂಥ ವಿಚಾರ. ಮಕ್ಕಳ ಬಗ್ಗೆ ತುಂಬ 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 ಕೇರ್ ಟೇಕಿಂಗ್ ತಗೋಬೇಕು. ಇನ್ನು ಗಾಜಿಯಾಬಾದ್ನಲ್ಲಿ ನಡೆದಿರುವಂಥ ವಿಚಾರ ಎಲ್ಲರಿಗೂ ವೈರಲ್ ಆಗಿತ್ತು. 3 ಜನ ಅಕ್ಕ ತಂಗಿಯರು ಆ ಮೊಬೈಲ್ ಗೇಮ್ನಲ್ಲಿ ತಲ್ಲೀನರಾಗಿ, ಯಾವುದೋ ಕೊರಿಯನ್ ಗೇಮ್ ಅಂತೆ, ಅದರಲ್ಲಿ ಲಾಸ್ಟ್ ಝೋನಲ್ ಲೆವೆಲಲ್ಲಿ ಸೂಸೈಡ್ ಅಟೆಂಪ್ಟ್ ಆಗುವಂತಹ ಗೇಮ್. ಮೊಬೈಲ್ ಸಿಕ್ಕಲ್ಲ, ಇನ್ನೇನು ಸೂಸೈಡ್ ಮಾಡ್ಕೋಬೇಕು ಅಂತ 3 ಜನ ಅಕ್ಕ ತಂಗಿಯರು ಮಹಡಿ ಮೇಲಿಂದ ಸೂಸೈಡ್ ಮಾಡ್ಕೊಂಡಿರುವಂಥ ಪ್ರಸಂಗ ಎಂತಹ ಆಘಾತಕಾರಿ. ನಿಜವಾಗಿಯೂ ಅದು ಊಹೆ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಹೆತ್ತ ತಂದೆ ತಾಯಿಗಳಿಗೆ ಎಷ್ಟು ನೋವು, ಸಮಾಜಕ್ಕೆ ಎಷ್ಟು ಅದು ಹಾನಿ ಹಾಗೂ ಎಷ್ಟು ಲಾಸ್ ಅಲ್ವಾ? ಸೊ
ಇದೆಲ್ಲ ಯೋಚನೆ ಮಾಡ್ತಾ ಇದ್ದರೆ ಎತ್ತ ಕಡೆ ಹೋಗ್ತಾ ಇದೆ ನಮ್ಮ ಸಮಾಜ ಅನ್ನೋದ್ರ ಬಗ್ಗೆ ನನಗೆ ತುಂಬಾ ಒಂದು ಭಯ ಆಗುತ್ತೆ. ಯಾಕಂದರೆ ಇದು ಆಗ್ತಾ ಇರೋದು ಯಾರಿಂದ, ಯಾರನ್ನ ಬ್ಲೇಮ್ ಮಾಡೋದು? ಖಂಡಿತವಾಗಿಯೂ ನಮ್ಮನ್ನು ನಾವು ಬ್ಲೇಮ್ ಮಾಡಿಕೊಳ್ಳಬೇಕು. ಫಸ್ಟು ಮನೆ ಅನ್ನೋದು ಗುರುಕುಲ. ಪೇರೆಂಟ್ಸ್ ಅನ್ನೋರೇ ಮಕ್ಕಳಿಗೆ ಗುರುಗಳು. ಅದು ಅಲ್ಲದೆ ನಾವು ಏನು ಮಾಡ್ತೀವೋ ಅದರ ರಿಫ್ಲೆಕ್ಷನ್ ಮಕ್ಕಳು, ನಮ್ಮ ಒಂದು ಪ್ರತಿಬಿಂಬವೇ ಮಕ್ಕಳು. ಸೊ ನಮ್ಮ ಒಂದು ಕಂಟ್ರೋಲಲ್ಲಿ ನಮ್ಮ ಮಕ್ಕಳನ್ನ ನಾವು ಇಟ್ಕೊಂಡ್ಬಿಟ್ರೆ ಏನೂ ಆಗಲ್ಲ ಅನ್ನೋ ಭಾವನೆ ನನ್ನದು. ಇದು ವಿಚಾರವಾಗಿ ಮತ್ತೆ ನಾನು ಹೇಳ್ತಾ ಹೋಗ್ತೀನಿ. ಗೌರ್ಮೆಂಟ್ ಬಗ್ಗೆ ಬ್ಲೇಮ್ ಮಾಡೋದು ತಪ್ಪು, ಸ್ಕೂಲ್ಸ್ ಬಗ್ಗೆ ಬ್ಲೇಮ್ ಮಾಡೋದು ಕೂಡ ತಪ್ಪು. ಫಸ್ಟ್ ಮನೆಯಲ್ಲಿ ಕಂಟ್ರೋಲ್ ಮಾಡಬೇಕು, ಅದಾದ ನಂತರ ನಾವು ಬೇರೆ ವಿಚಾರಗಳ ಬಗ್ಗೆ ನಾವು ಗಮನ ಹರಿಸಬೇಕು ಅನ್ನೋದು ನನ್ನ ಅಭಿಪ್ರಾಯ. ಸೊ ಈ ವಿಚಾರವಾಗಿ ಮತ್ತಷ್ಟು ಮಾತಾಡ್ತಾ ಹೋಗ್ತೀನಿ. ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಪ್ಲೀಸ್ ಡೋಂಟ್ ಮೈಂಡ್. ತುಂಬ ಮುಖ್ಯವಾಗಿರುವಂತಹ ಸೂಕ್ಷ್ಮವಾಗಿರುವಂತಹ ಕ್ಲಿಷ್ಟಕರವಾಗಿರುವಂಥ ವಿಚಾರವನ್ನು ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಪ್ಲೀಸ್ ಸ್ಕಿಪ್ ಮಾಡಿದೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಸಪೋರ್ಟ್ ಮಾಡಿ. ಬನ್ನಿ ಈ ವಿಡಿಯೋನ ಇನ್ನೂ ಡೀಟೇಲಾಗಿ ಯಾಕೆ ತಪ್ಪು ಅಂತ ಐ ಆಮ್ ಅನೇಬಲ್ ಟು ಸೇ ದಟ್. ಅದ್ರ ಬಗ್ಗೆ ನನಗೆ ವಿಶ್ಲೇಷಣೆ ಕೊಡೋಕ್ಕೆ ಅಷ್ಟು ದೊಡ್ಡೋಳು ನಾನಲ್ಲ. ಬಟ್ ವಾಟ್ ಎವರ್ ಮೇ ಬಿ ದ ಕಾನ್ಸಿಕ್ವೆನ್ಸಸ್, ನಿಮ್ಮ ಮಕ್ಕಳಿಗೆ ನೀವು ಸಮಯವನ್ನು ಕೊಡಲೇಬೇಕು ಡಿಯರ್ ಫ್ರೆಂಡ್ಸ್. ಯಾಕಂದರೆ ಮಕ್ಕಳಿಗೆ ನಿಮ್ಮ ಸಮಯ ಕೊಡದೇ ಹೋದರೆ ಈ ರೀತಿ ಮಕ್ಕಳು ತಮ್ಮ ಪ್ರಪಂಚವನ್ನು ಮೊಬೈಲಲ್ಲೇ ಕಂಡುಕೊಳ್ತಾರೆ. ಇನ್ನೊಂದು ಪ್ರಸಂಗವನ್ನು ಹೇಳೋದು ಮತ್ತೆ, ಒಂದು ಮಗು 3 ರಿಂದ 4 ವರ್ಷದ ಮಗು ಮೊಬೈಲಲ್ಲೇ ಪ್ರಪಂಚವನ್ನು ಕಂಡುಬಿಡಿದೆ. ಅಂದರೆ ಆ ಮಗುವಿಗೆ ಬಾಹ್ಯವಾದ ಪ್ರಪಂಚ ಏನಂತ ಗೊತ್ತೇ ಇಲ್ಲ, ಪ್ರಪಂಚವನ್ನು ಆ ಪೇರೆಂಟ್ಸ್ ತೋರಿಸೇ ಇಲ್ಲ. ಯಾಕಂದರೆ ದೇ ಬೋತ್ ಆರ್ ವರ್ಕಿಂಗ್. ಯಾವಾಗಲೂ ಓಕೆ, ಮಗು ಬ್ಯುಸಿ, ಅವ್ರಿಗೆ ಬ್ಯುಸಿ, ಮಗು ಸ್ವಲ್ಪ ಅವ್ರಿಗೆ ಕಾಟ ಕೊಡಬಾರ್ದು. ಸೊ ಮೊಬೈಲಲ್ಲಿ ಬ್ಯುಸಿ ಇರಲಿ, ಡೈವರ್ಟ್ ಆಗದೆ ಇರಲಿ. ಸೊ ಮೊಬೈಲ್ ಕೊಟ್ಬಿಟ್ರೆ ಮುಗೀತು. ಸೊ ಆ ಮಗುವಿಗೆ ಏನಾಗ್ಬಿಟ್ಟಿದೆ ಅಂದರೆ ಪ್ರಪಂಚ ಜ್ಞಾನ ಇಲ್ಲ, ಬಾಹ್ಯವಾದ ಪ್ರಪಂಚ ಏನಂತ ಗೊತ್ತಿಲ್ಲ, ಮಗುಗೆ ಮಾತು ಬರ್ತಾ ಇಲ್ಲ. ಸೊ ಅಟ್ ದಿ ಎಂಡ್ ಆಫ್ ದಿ ಡೇ 4 ವರ್ಷ ತುಂಬ್ತಾ ಬಂತು. ಸೊ ಮಾತು ಬರ್ತಾ ಇಲ್ಲ, ಡಾಕ್ಟರ್ ಅಂತ ಕರ್ಕೊಂಡಿದ್ರು. ಈ ರೀತಿ ಆಗ್ತಾ ಇದೆ. ಸೊ ಇದಕ್ಕೆಲ್ಲ ಕಾರಣ ತಂದೆ ತಾಯಿ ಇಬ್ಬರು ದುಡಿತಾ ಇದ್ದಾರೆ. ಆ ಒಂದು ಅನಿವಾರ್ಯತೆ ಬಂದಿದೆ ಅಂತ ಅಂದ್ಕೊಂಡಿದ್ದೀನೋ ಅಥವಾ ಅದು ನಿಜವೋ, ಅದೆಲ್ಲ ನಾನು ಡೀಟೇಲಾಗಿ ಹೇಳೋಕ್ಕೆ ನನಗಾಗ್ತಾ ಇಲ್ಲ. ಯಾಕಂದರೆ ಇದ್ರ ಬಗ್ಗೆ ಉತ್ತರ ಕೊಡಬೇಕು ಅಂದರೆ ಸಮಾಜ ಫಿಲಾಸಫರ್ಸ್, ಸಮಾಜ ವಿಜ್ಞಾನಿಗಳೇ ಇದಕ್ಕೆಲ್ಲ ಉತ್ತರ ಕೊಡಬೇಕು. ಬಟ್ ಬ್ಯುಸಿ ಪೇರೆಂಟ್ಸ್ ಎಲ್ಲರೂ ಬ್ಯುಸಿ. ಏನಾದರೂ ಮಾಡಿಟ್ಟು ಹೊರಟೋಗ್ಬಿಡ್ತಾರೆ, ಮಕ್ಕಳ ಕೈಯಲ್ಲಿ ಕೀ ಕೊಟ್ಟು ಹೋಗ್ತಾರೆ, ಎಲ್ಲ ಮಾಡಿಟ್ಟು ನೀನು ತಿನ್ಕೊ ಅಂತಂತಾರೆ. ಒಟ್ಟಿಗೆ ಮಕ್ಕಳಿಗೆ ಡಿಪೆಂಡೆನ್ಸಿ ಇರಬಾರ್ದು, ಇಂಡಿಪೆಂಡೆನ್ಸಿ ಇರಬೇಕು ಅಂತ ಆ ಒಂದು ಲೈಫ್ ಶೆಡ್ಯೂಲ್ ಈಗಾಗಲೇ ಬಂದುಬಿಟ್ಟಿದೆ ಅಂತ ನನ್ನ ಅನಿಸಿಕೆ. ಇದಕ್ಕೆಲ್ಲ ಮೊಬೈಲ್ ಬಗ್ಗೆ ಡಿಪೆಂಡೆನ್ಸಿ ಆಗ್ತಾ ಇದೆ, ಪ್ರಾಬ್ಲಮ್ಸ್ ಆಗ್ತಿದೆ. ಎಸ್, ಮೊಬೈಲ್ ಒಂದು ಅದರಿಂದ ಒಂದು ಲೂಪ್ ಹೋಲ್ಸ್ ಏನಾದರೂ ಇರ್ಬೋದು. ಅದನ್ನು ಗುಡ್ ಎಫೆಕ್ಟ್ಸು ಇದೆ, ಬ್ಯಾಡ್ ಎಫೆಕ್ಟ್ಸು ಇದೆ. ಗುಡ್ ಎಫೆಕ್ಟ್ಸ್ ತಗೊಳ್ಳೋಕ್ಕೆ ಇರುವಂಥ ಜನ ತುಂಬಾ ಇದ್ದಾರೆ. ಬಟ್ ಮಕ್ಕಳು ಅದರಿಂದ ಓನ್ಲಿ ಎಂಟರ್ಟೈನ್ಮೆಂಟ್ ಮಾತ್ರ ತಗೊಳ್ತಾ ಇದ್ದಾರೆ. ತುಂಬ ಕೆಟ್ಟ ಒಂದು ಬ್ಯಾಡ್ ಎಫೆಕ್ಟ್ಸ್ ಆಗ್ತಾಯಿದೆ ಈ ಮೊಬೈಲಿಂದ. ಸೊ ಇದನ್ನು ಕಂಟ್ರೋಲ್ ಮಾಡಬೇಕಾಗಿರೋರು ಯಾರು? ವಿ ದ ಪ್ಯಾರೆಂಟ್ಸ್ ಆಫ್ ದ ಕಿಡ್ಸ್. ಪೇರೆಂಟ್ಸ್ ಕೈಲಿದೆ, ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಡೋದು ಬಿಡೋದು. ಸೊ ಮಕ್ಕಳಿಗೆ ಎಂಟರ್ಟೈನ್ಮೆಂಟ್ ಸಿಗುವಂತಹ ಜಾಗ, ಎಂಟರ್ಟೈನ್ಮೆಂಟ್ ಪಡ್ಕೊಳ್ಳುವಂತಹ ವಯಸ್ಸು, ಎಂಟರ್ಟೈನ್ಮೆಂಟ್ ಕೊಡುವಂತಹ ವಯಸ್ಸು. ಸೊ ಅದನ್ನು ಮೊಬೈಲ್ ಮೂಲಕ ನಾವು ಕೊಡೋದು ತಪ್ಪು. ನಮ್ಮ ಟೈಮ್ನ ಮಗುವಿಗೆ ನಾವು ವಿನಿಯೋಗ ಮಾಡಿದರೆ, ನಾವು ಪ್ರೀತಿಯಿಂದ ಪಡ್ಕೊಳ್ಳುವಂತಹ ಮಗು, ನಮ್ಮ ಮೇಲೆ ಡಿಪೆಂಡ್ ಆಗಿರುವಂತಹ ಮಗು, ಆ ಮಗುವಿಗೆ ನಾವು ಪ್ರೀತಿ ಕೊಟ್ಟರೆ, ಮಗುವಿಗೆ ಟೈಮ್ ಕೊಟ್ಟರೆ ಮಗು ಮೊಬೈಲ್ನ ಮರೆಯುತ್ತೆ. ಫಸ್ಟ್ ಆಫ್ ಆಲ್ ನಾವು ಮೊಬೈಲ್ ಮುಟ್ಟಬಾರ್ದು. ಅಟ್ಲೀಸ್ಟ್ ಆ ಮಗು ಇದ್ದಾಗ, ಆ ಮಗು ಬೆಳಗ್ಗಿಂದ ಸಂಜೆವರೆಗೂ ಸ್ಕೂಲಲ್ಲಿರುತ್ತೆ, ಆ ಟೈಮಲ್ಲಿ ನಾವು ಮೊಬೈಲ್ ಯೂಸ್ ಮಾಡೋಣ. ಮಗು ಮನೆಗೆ ಬಂದ ಮೇಲೆ ನಾವು ಮೊಬೈಲ್ ಯೂಸ್ ಮಾಡೋದೇ ಬೇಡ. ವಾಟ್ ಎವರ್ ಮೇ ಬಿ ದ ಥಿಂಗ್, ಮೊಬೈಲ್ ನಾವು ಬಿಡ್ತೀವ, ನಮ್ಮ ಒಂದು ಕಾಪಿನ ಮಗು ಮಾಡುತ್ತೆ, ನಮ್ಮ ಒಂದು ರಿಫ್ಲೆಕ್ಷನ್ ಮಗು. ಪೇರೆಂಟ್ಸ್ ಏನು ಮಾಡ್ತಾರೆ, ಮಗು ಅದೇ ಮಾಡುತ್ತೆ. ನಾನು ಕುಣಿತೀನ, ನನ್ನ ಮಗ ಕುಣಿತಾನೆ. ನಾನು ಆ್ಯಕ್ಟ್ ಮಾಡ್ತೀನ, ನನ್ನ ಮಗ ಆ್ಯಕ್ಟ್ ಮಾಡ್ತಾನೆ. ನಾನು ಓದ್ತಾ ಇದ್ದೀನ, ನನ್ನ ಮಗ ಓದ್ತಾನೆ. ಸೊ ನಾನು ಮೊಬೈಲ್ ಮುಟ್ತೀನ, ನನ್ನ ಮಗನೂ ಮೊಬೈಲ್ ನೋಡ್ತಾನೆ ಅಲ್ವಾ. ಸೊ ಮಕ್ಕಳು ಮನೆಗೆ ಬಂದ ತಕ್ಷಣ ಮೊಬೈಲ್ನ ಸ್ವಲ್ಪ ನೀವು ತ್ಯಾಗ ಮಾಡಿಬಿಟ್ರೆ ಮಕ್ಕಳು ಅದನ್ನೇ ಫಾಲೋ ಮಾಡ್ತಾರೆ ಅಲ್ವಾ. ಇನ್ನು ನಮ್ಮ ಒಂದು ಪರ್ಸನಲ್ ವಿಚಾರ ಹೇಳಬೇಕು ಅಂದರೆ, ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ಎಲ್ಲ ಮಕ್ಕಳಿಗೆ ಮೊಬೈಲ್ ತುಂಬಾ ಕಂಟ್ರೋಲ್ ಮಾಡಿಬಿಡ್ತೀವಿ. 100ಗೆ
1% ಮಾತ್ರ ಮಕ್ಕಳು ಮೊಬೈಲ್ ಯೂಸ್ ಮಾಡ್ತಾರೆ. ಅದು ಸ್ಕೂಲಲ್ಲಿ ಏನಾದರೂ ಹೋಮ್ವರ್ಕ್ ಕೊಟ್ಟಿದ್ರೆ ಅಥವಾ ನೋಟ್ಸ್ ಕೊಟ್ಟಿದ್ರೆ ಅದನ್ನ ನೋಡ್ಕೊಳ್ಳೋಕ್ಕೆ ಮಾತ್ರ, ಅದು ನಮ್ಮ ಸೂಪರ್ವಿಷನಲ್ಲಿ. ಅದೇ ರೀತಿ ನಮ್ಮ ಮನೆಯ ಮಕ್ಕಳಿಗೂ ಬಾಲ್ಯವನ್ನು ನಾವು ಸ್ಪೆಂಡ್ ಮಾಡಿಸ್ತಾ ಇದ್ದೀವಿ. ನಾವು ನಮ್ಮ ಮಮ್ಮಿ ಹತ್ರನೇ ಆಗಲಿ, ನಾವೇ ಆಗಲಿ ಕತೆ ಹೇಳ್ತೀವಿ ಮಕ್ಕಳಿಗೆ. ಆ್ಯಂಡ್ ಹೊರಗಡೆ ಆಟ ಆಡಿಸ್ತೀವಿ, ಔಟಿಂಗ್ ಕರ್ಕೊಂಡು ಹೋಗ್ತೀವಿ, ಪಿಕ್ನಿಕ್ ಕರ್ಕೊಂಡು ಹೋಗ್ತೀವಿ, ಒನ್ ಡೇ ಟ್ರಿಪ್ಪಿಗೆ ಕರ್ಕೊಂಡು ಹೋಗ್ತೀವಿ, ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀವಿ, ಔಟ್ಡೋರ್ ಗೇಮ್ಸಿಗೆ ಆಟ ಆಡ್ತೀವಿ, ಒಳಗಡೆ ಇಂಡೋರ್ ಗೇಮ್ಸ್ ಆಟ ಆಡಿಸ್ತೀವಿ, ಡ್ಯಾನ್ಸ್ ಮಾಡಿಸ್ತೀವಿ, ಸಿಂಗಿಂಗ್ ಮಾಡಿಸ್ತೀವಿ, ಆಚೆ ಕಡೆ ಕರ್ಕೊಂಡು ಹೋಗ್ತೀವಿ. ಈ ರೀತಿ ಎಲ್ಲ ಮಾಡಿಸ್ತೀವಿ. ಇನ್ನು ಮೈಸೆಲ್ಫ್ ರಂಗಭೂಮಿ ಕಲಾವಿದೆ, ನನ್ನ ಹಸ್ಬೆಂಡ್ ಕೂಡ ರಂಗಭೂಮಿ ಕಲಾವಿದರು. ನನ್ನ ಮಗನೂ ಕೂಡ ಆ ಒಂದು ಕಲೆಯನ್ನು ನಾವು ಕೊಡ್ತಾ ಇದ್ದೀವಿ, ಅದನ್ನು ಅವನು ಅಳವಡಿಸ್ಕೊಳ್ತಾ ಇದ್ದಾನೆ. ಈ ರೀತಿ ನಮ್ಮ ಮನೆಯ ವಾತಾವರಣ ಇದೆ. ಓಕೆ, ಸೊ ಇನ್ನು ನನ್ನ ತಂಗಿಯ ಮಗು ಬಗ್ಗೆ ಹೇಳಬೇಕು ಅಂದರೆ, ಆ ಮಗು ಇನ್ನು 3 ವರ್ಷದ ಮಗು. ಆ ಮಗುವಿಗೆ ಸಂಪೂರ್ಣ ಟೋಟಲ್ ಮೊಬೈಲ್ ಟಿ ವಿ ನಿಲ್ ಮಾಡಿಬಿಡ್ತಾರೆ ಅವರು, ಟೋಟಲಿ ನಿಲ್. ಈಗ ಒಂದು 2 ಇಯರ್ಸ್ ಬೇಬಿ ಇದ್ದಾಗ ಆ ಮಗು ಮೊಬೈಲ್ ಬೇಕು ಅಂತ ಹಠ ಮಾಡ್ತಾಯಿತ್ತು. ಒಂದು 2.5 ವರ್ಷದ ಮಗು. ಅವಳಿಗೆ ಶಿ ವಾಸ್ ಶಾಕ್ಡ್, ಇದೇನಪ್ಪ ಮೊಬೈಲ್ ನೋಡ್ತಾ ಇದೆ ಅಂತ. ಯಾಕೆ ಅಂತ ನೋಡಿದಾಗ ಅವಳು ಮೊಬೈಲ್, ಬಿಕಾಸ್ ಶಿ ಈಸ್ ಎ ಯೂಟ್ಯೂಬರ್. ಓಕೆ, ನಾನು ಯೂಟ್ಯೂಬರ್ ಆಗಿದ್ದಕ್ಕೆ ನಾನು ಮೊಬೈಲ್, ಅಮ್ಮಗೆ ಗೊತ್ತಾಗಿಲ್ಲ ಯೂಟ್ಯೂಬ್ ಮಾಡ್ತಾ ಇದ್ದಾಳೆ, ವೀಡಿಯೋ ಮಾಡ್ತಾ ಗೊತ್ತಾಗಲ್ಲ. ನನ್ನ ತಾಯಿ ಮೊಬೈಲ್ ನೋಡ್ತಾ ಇದ್ದರೆ ನಾನು ನೋಡಬೇಕು ಅನ್ನೋಂಥ ಮೈಂಡ್ಸೆಟ್. ಸೊ ಅವಳು ಸಂಪೂರ್ಣ ಮಗು ಮುಂದೆ ಮೊಬೈಲ್ ನೋಡೋದು ಬಿಟ್ಬಿಟ್ಲು, ಟಿ ವಿ ಹಾಕೋದು ಬಿಟ್ಬಿಟ್ಲು. ಸೊ ಆ ಮಗು ಸಂಪೂರ್ಣ ಮೊಬೈಲ್ ಟಿ ವಿ ಸಂಪೂರ್ಣ ಝೀರೋ. ನನ್ನ ತಂಗಿಯ ಮಗು ನಿಖಿತಾ ಪ್ರಿಯ ಸೂಪರ್ ಟಿಪ್ಸ್ ಇದು ಮಾಡ್ತಾ ಇದ್ರಲ್ಲ ಯೂಟ್ಯೂಬರ್, ಶಿ ಇಸ್ ರೆಪ್ಯೂಟೆಡ್ ಯೂಟ್ಯೂಬರ್, ಅವರ ಮಗು. ಸೊ ಆ ಎಂಟರ್ಟೈನ್ಮೆಂಟ್ ಇಲ್ಲ. ಸೊ ಆ ಮಗು ಏನು ಮಾಡ್ತಾ ಇದೆ, ಹಿ ಈಸ್ ವೆರಿ ಬ್ಯುಸಿ ಇನ್ ರೈಟಿಂಗ್, ಡ್ರಾಯಿಂಗ್. ಅವನ ತಾಯಿ ಹತ್ರ ಹೋಗಿ ಹೇಳುತ್ತೆ, ಮಮ್ಮ ಗಿವ್ ಮಿ ಸಮ್ ಆ್ಯಕ್ಟಿವಿಟಿ, ಐ ವಾಂಟ್ ಟು ಡೂ ಸಮ್ ಆ್ಯಕ್ಟಿವಿಟಿ ಅಂದರೆ ವರ್ಡ್ಸ್ ಬಿಲ್ಡಿಂಗ್ ಮಾಡುತ್ತೆ, ಟಾಯ್ಸಲ್ಲಿ ಆಟ ಆಡುತ್ತೆ, ಡ್ರಾಯಿಂಗ್ ಮಾಡುತ್ತೆ, ABCD ಬರೆಯುತ್ತೆ. ಕ್ವಶನ್ಸ್ ಕೇಳಿ ಮಮ್ಮ, ನಾನು ಆನ್ಸರ್ ಮಾಡ್ತೀನಿ ಅಂತ ಆಗುತ್ತೆ. ಅವನೇನು ಇನೋವೇಟಿವ್ ಕ್ವಶನ್ಸ್ ಕೇಳಿ ತಾಯಿ ಹತ್ರ ಅದನ್ನ ಆನ್ಸರ್ಸ್ ಪಡ್ಕೊಳ್ಳುತ್ತೆ. ಸೊ ಹೀ ಈಸ್ ಗ್ರಾಸ್ಪಿಂಗ್ ಆ್ಯಂಡ್ ಹೀ ಈಸ್ ಗೇನಿಂಗ್ ಸಮ್ ಇಮ್ಯಾಜಿನೇಷನ್, ಕ್ರಿಯೇಟಿವಿಟಿ ಡೆವಲಪ್ಮೆಂಟ್ ಆಗ್ತಾ ಇದೆ ಆ ಮಗು ಮನಸ್ಸಲ್ಲಿ. ಸೊ ಈ ರೀತಿ ನಾವು ಮಾಡ್ತಾ ಹೋದರೆ ನಮ್ಮ ಮಕ್ಕಳಿಗೆ ಕ್ರಿಯೇಟಿವಿಟಿ ಬೆಳೆಯುತ್ತೆ, ಒಂದು ಕಾನ್ಷಿಯಸ್ನೆಸ್ ಬೆಳೆಯುತ್ತೆ, ಕಾನ್ಸಂಟ್ರೇಷನ್ ಬೆಳೆಯುತ್ತೆ, ಜನರಲ್ ನಾಲೆಡ್ಜ್ ಬೆಳೆಯುತ್ತೆ, ಪ್ರಪಂಚ ಜ್ಞಾನ ಬೆಳೆಯುತ್ತೆ, ಕಲೆ, ಸಂಸ್ಕೃತಿ, ಸಂಪ್ರದಾಯ, ನಮ್ಮ ಪಾರಂಪರಿಕತೆ ಎಲ್ಲ ಒಂದು ಜ್ಞಾನ ಮಕ್ಕಳ ಮನಸ್ಸಲ್ಲಿ ಬೆಳೆಯುತ್ತೆ. ನನ್ನ ಮಗ ಈಗಾಗಲೇ ಟೀನೇಜಿಗೆ ಬರ್ತಾ ಇದ್ದಾನೆ, ನನ್ನ ತಂಗಿಯ ಮಗು ಇನ್ನು ಪುಟ್ಟ ಮಗು. ಎಲ್ಲ ವಯಸ್ಸಿನ ಮಕ್ಕಳು ನಮ್ಮ ಮನೆಯಲ್ಲಿದೆ. ಸೊ ಆ ಮಕ್ಕಳಿಗೆ ಯಾವ್ಯಾವ ರೀತಿ ಬೇಕೋ ಆ ರೀತಿನ ನಾವು ಒಂದು ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ. ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್ ಎಜುಕೇಷನ್, ಎಲ್ಲ ರೀತಿಯ ಎಜುಕೇಷನ್ ನಮ್ಮ ಮನೆಯಲ್ಲಿ ನಾವೇ ಕೊಡ್ತಾ ಇದ್ದೀವಿ, ಮೊಬೈಲ್ ಕೊಡ್ತಾ ಇದ್ದೀವಿ. ಸೊ ಈ ರೀತಿ ನೀವು ಕೂಡ ಮಾಡಬಹುದು. ನಾವು ಟಿ ವಿನೇ ತೋರಿಸ್ತಾ ಇಲ್ಲ ಅಂತ ನಾನು ಅಂತ ಇಲ್ಲ. ಟಿ ವಿ ಚೈಲ್ಡ್ ವಿಚಾರವಾಗಿ ಯಾವ ರೀತಿಯ ಒಂದು ಮೂವೀಸ್ ತೋರಿಸ್ಬೇಕು, ಸುಮ್ಮನೆ ರಿಲ್ಯಾಕ್ಸ್ಡ್ ಆಗಿರಿ. ಫುಲ್ಲು ಒಂದು 2 ದಿನ 3 ದಿನ ರಜೆ ಇದ್ದಾಗ ನಾವು ತೋರಿಸ್ತೀವಿ, ಆಟ ಆಡಿಸ್ತೀವಿ, ಗೇಮ್ಸ್ ಆಟ ಆಡಿಸ್ತೀವಿ, ಇನ್ ದ ಸೂಪರ್ವಿಷನ್ ಆಫ್ ದ ಎಲ್ಡರ್ಸ್. ಸೈಕ್ಲಿಂಗ್ ಮಾಡಿಸ್ತೀವಿ, ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡಿಸ್ತೀವಿ. ಸೊ ನಾವು ಪೇರೆಂಟ್ಸ್ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀವಿ. ಅವರ ಮಾಮಗಳು ಬರ್ತಾರೆ. ನಾವು ಚಿಕ್ಕವರಿದ್ದಾಗ ಅಷ್ಟೇ ನಾವು ಫ್ಯಾಮಿಲಿ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡಿದ್ವಿ. ನಾವು ಊರುಗಳಿಗೆ ಹೋಗ್ತಾ ಇದ್ವಿ, ನಾವು ಅಜ್ಜಿ ತಾತನ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅದೇ ನಮ್ಮ ಮಕ್ಕಳಿಗೂ ನಾವು ಆ ಒಂದು ವಾತಾವರಣ ನಾವು ಕೊಡ್ತಾ ಇದ್ವಿ. ಯಾಕಂದ್ರೆ ನಮ್ಮ ಬಾಲ್ಯ ತುಂಬ ಚಂದವಾಗಿತ್ತು. ನಮ್ಮ ಮಕ್ಕಳಿಗೂ ನಮ್ಮ ಬಾಲ್ಯದ ರೀತಿ ನಾವು ಅವ್ರಿಗೆ ಕೊಡ್ತಾ ಇದ್ದೀವಿ. ಎಷ್ಟು ಮನೆಗಳನ್ನ ಇದು ನಡೀತಾ ಇದೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಅದೇ ರೀತಿ ನಾವು ಕೂಡ ನಮ್ಮ ಮಕ್ಕಳಿಗೆ ಕೊಡ್ತಾ ಇದ್ದೀವಿ. ಯಾರ್ಯಾರು ಕೊಡ್ತಾ ಇಲ್ವೋ ಅದು ತುಂಬ ವಿಷಾದನೀಯ. ಪ್ಲೀಸ್ ನಿಮ್ಮ ಮಕ್ಕಳಿಗೂ ಕೂಡ ಒಳ್ಳೆಯ ಬಾಲ್ಯವನ್ನು, ಒಂದು ಆಟ, ಆ್ಯಕ್ಟಿವಿಟೀಸ್ನ ಕೊಡೋಣ. ಈ ಮೊಬೈಲನ್ನು ಕೆಟ್ಟ ಚಟದಿಂದ ದೂರ ಮಾಡೋಣ. ಯಾಕಂದರೆ ಅದು ತುಂಬ ಬ್ಯಾಡ್ ಫಿಕ್ಸ್ ತುಂಬ ಇದೆ. ಈಗಾಗಲೇ ಎಲ್ಲರಿಗೂ ಗೊತ್ತು ಆ ಮೊಬೈಲ್ನ ಏನೇನು ಅನಾಹುತ ಆಗ್ತಾಯಿದೆ ಅಂತ. ಅದನ್ನು ದೂರ ಮಾಡೋಣ. ಸ್ಕೂಲ್, ಟ್ಯೂಷನ್ಸ್, ಮಾರ್ಕ್ಸ್ ಅನ್ನುವಂತಹ ಒಂದು ನಂಬರ್, ಅದೆಲ್ಲವನ್ನು ಬಿಟ್ಟು ಕ್ವಾಲಿಟಿ ಕೊಡೋಣ, ಒಳ್ಳೆ ಬಿಹೇವಿಯರ್ ಕೊಡೋಣ, ಒಳ್ಳೆ ಕ್ಯಾರೆಕ್ಟರ್ನ ಬೆಳೆಸೋಣ. ನಮ್ಮ ಕನ್ನಡ ನಾಡಿನ, ದೇಶದ ಸಂಪ್ರದಾಯ, ಸಂಸ್ಕೃತಿ ಏನೇನು, ನಮ್ಮ ದೇಶದ ಒಂದು ನೆಲದ ಗುಣ, ಹವಾಮಾನದ ಬಗ್ಗೆ, ಒಂದು ನಾಡು, ನುಡಿ, ಕಲೆ, ಸಂಸ್ಕೃತಿಯ ಬಗ್ಗೆ ಪಾಠವನ್ನು ಹೇಳ್ಕೊಡೋಣ ಅಂತ ನನ್ನ ಅನಿಸಿಕೆ. ಇನ್ನೊಂದು ವಿಷಯ ಹೇಳ್ತೀನಿ.
ಹೇಳ್ತೀವಿ, ವೈಯಕ್ತಿಕವಾಗಿ ಹೇಳ್ತೀನಿ. ನನ್ನ ಹಸ್ಬೆಂಡ್ ಅವರು ಒಬ್ಬ ಕಲಾವಿದರು, ಅವರು ಆರ್ಕೆಸ್ಟ್ರಾ ಇದೆ. ಅವರು ಭಾವಗೀತೆ, ಸುಗಮ ಸಂಗೀತ ಅನ್ನೋವಂಥ ಫಂಕ್ಷನ್ಸ್ಗೆ ಹೋದಾಗ ಎಷ್ಟರ ಮಟ್ಟಿಗೆ ಅಲ್ಲಿ ಜನ ಸೇರ್ತಾರೆ ನನಗೆ ಗೊತ್ತು. ನೀವೇ ಆಗಿರ್ಬೋದು, ಭಾವಗೀತೆ, ಸುಗಮ ಸಂಗೀತ ಫಂಕ್ಷನ್ಸ್ ಎಲ್ಲಾದರೂ ನಿಮ್ಮ ಮನೆಯ ಸುತ್ತಮುತ್ತ ಯಾರಾದರೂ ಏರ್ಪಡಿಸಿದಾಗ, ಕಾರ್ಯಕ್ರಮಗಳಿದ್ದಾಗ ಎಷ್ಟು ಮಟ್ಟಿಗೆ ನಾವು ಹೋಗಿ ಅಟೆಂಡ್ ಮಾಡ್ತೀವಿ, ನೀವುಗಳು ಹೋಗಿ ಅಟೆಂಡ್ ಮಾಡ್ತೀರಾ? ನಿಮ್ಮ ಮಕ್ಕಳ ಜೊತೆಗೆ ಪ್ರಾಂಪ್ಟಾಗಿ ನಿಮ್ಮ ಮನಸ್ಸಿಂದ ಆನ್ಸರ್ ಮಾಡಿ ಕಾಮೆಂಟ್ ಸೆಕ್ಷನ್ ಬರೆದು ಕಳಿಸಿ. ತುಂಬ ಕಡಿಮೆ, ಅದು ಮಕ್ಕಳ ಜೊತೆ ಹೋಗೋದಂತೂ ತುಂಬ ಕಡಿಮೆ. ಏನು ಹೋಗ್ತೇವೆ ಬಿಡು, ಮಲ್ಕೋ, ಸುಮ್ಮನೆ ಬೆಳಗ್ಗೆ ಸ್ಕೂಲ್ ಇದೆ ಅಂತ ನಾವು ನೆಗ್ಲಿಜೆನ್ಸ್ ಮಾಡ್ತೀವಿ. ಅದೇ ಒಂದು ಆರ್ಕೆಸ್ಟ್ರಾ ಏನಾದರೂ ಇದ್ದರೆ, ಆರ್ಕೆಸ್ಟ್ರಾ ಇದೆಯಂತೆ, ಡ್ಯಾನ್ಸಸ್ ಇದೆಯಂತೆ, ಡ್ಯಾನ್ಸರ್ಸ್ ಬಂದಿದ್ದಾರಂತೆ ಅಂತ ಎಷ್ಟು ನಾವು ಕ್ರೌಡಾಗಿ ಅಲ್ಲಿ ಹೋಗಿ ಸೇರ್ಕೋತೀವಿ ಅಲ್ವಾ? ಆಡಿಯನ್ಸ್ ನಂಬರ್ ಎಷ್ಟು ಇರುತ್ತೆ. ಒಂದು ಭಜನೆ ಇದ್ದಾಗ ನಾವು ಹೋಗಲ್ಲ ಅಲ್ವಾ? ಈ ರೀತಿ ಇದೆ ನಮ್ಮ ಒಂದು ವಾತಾವರಣ. ನಾವು ಮಕ್ಕಳಿಗೆ ಕೊಡ್ತಾ ಇರುವಂತಹ ಒಂದು ಪರ್ವರಿಶ್ ಅಂತಂತಾರೆ, ಒಂದು ವಾತಾವರಣ ಅಂತಂತಾರೆ, ಒಂದು ಪಾಲನೆ, ಪೋಷಣೆ ಈ ರೀತಿ ಇದೆ. ನಾನು ಹೇಳ್ತಾ ಇರೋದು ಏನು ಅಂದರೆ, ಸುಗಮ ಸಂಗೀತ ಕೂಡ ಮುಖ್ಯ, ಭಾವಗೀತೆ ಮುಖ್ಯ, ಭಕ್ತಿಗೀತೆ ಮುಖ್ಯ, ದೇಶಭಕ್ತಿ ಗೀತೆ ಕೂಡ ಮುಖ್ಯ, ಭಜನೆ, ರಂಗಗೀತೆಗಳು ಅದೆಲ್ಲವೂ ಮುಖ್ಯ. ಜೊತೆಗೆ ಆರ್ಕೆಸ್ಟ್ರಾ ಕೂಡ ಬೇಡ ಅಂತಂತಿಲ್ಲ, ಅದನ್ನ ನಾನು ಅಲ್ಲಗಳಿತಿಲ್ಲ. ನನ್ನ ಹಸ್ಬೆಂಡ್ ಕೂಡ ಆರ್ಕೆಸ್ಟ್ರಾಸ್, ಫಿಲ್ಮ್ ಸಾಂಗ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಬಟ್ ಅದ್ರ ಜೊತೆಲಿ ಇದು ಕೂಡ ಮುಖ್ಯ, ಎಲ್ಲವೂ ಬೇಕು. ಓಕೆ, ಆದರೆ ಅವರವರ ವಯಸ್ಸಿಗೆ ತಕ್ಕಂಗೆ ಅದು ತಾನಾಗಿ ಬರ್ತಾ ಹೋಗುತ್ತೆ. ಮಕ್ಕಳ ವಯಸ್ಸಿಗೆ ತಕ್ಕಂತೆ ನಾವೆಲ್ಲ ಕೊಡ್ತಾ ಹೋಗೋಣ, ಮೊಬೈಲ್ನ ದೂರ ಮಾಡೋಣ. ಇನ್ನೊಂದು ವಿಷಯ, ಮೊಬೈಲಲ್ಲಿ ಚೈಲ್ಡ್ ಲಾಕ್ ಮಾಡಿಬಿಡಿ. ಪ್ಯಾರೆಂಟಲ್ ಚೈಲ್ಡ್ ಲಾಕ್ ಅಂತಿದೆ, ಅದು ಮಾಡಿ. ಅದು ಯಾವ ರೀತಿ ಮಾಡಬೇಕು ಅಂತ ಸಾಕಷ್ಟು ಯೂಟ್ಯೂಬ್ ವಿಡಿಯೋಗಳಲ್ಲಿದೆ. ಸೊ ಈ ರೀತಿ ಇತ್ತು ನನ್ನ ಒಂದು ಕೆಲವು ಅನಿಸಿಕೆ, ಅಭಿಪ್ರಾಯಗಳು. ನಮ್ಮ ಮನೇಲಿ ಯಾವ ರೀತಿ ಮಾಡ್ತಾ ಇದ್ದೀವಿ ಅಂತ. ಸ್ಕೂಲ್, ಟ್ಯೂಷನ್ಸ್, ಓದೋದು ಎಲ್ಲ ಇದೆ, ಎಲ್ಲ ಮಾಡಿ. ಬಟ್ ನಿಮ್ಮ ಅಟೆನ್ಷನ್ ಮಕ್ಕಳಿಗೆ ಕೊಡುವಂಥ ನಿಮ್ಮ ಟೈಮಿಂಗ್ ತುಂಬ ಮುಖ್ಯ. ನೀವು ಮಕ್ಕಳ ಜೊತೆಗೆ ಇದ್ದು ಆ ಮೊಬೈಲ್ ಅನ್ನೋವಂಥ ಕೆಟ್ಟ ಒಂದು ಏನು ಹವ್ಯಾಸ ಇದೆ ಅದನ್ನ ದೂರ ಮಾಡಿ. ಬಿಕಾಸ್ ನಿಮ್ಮ ಟೈಮಿಂಗ್ ನಿಮ್ಮ ಮಕ್ಕಳ ಜೊತೆಗಿದ್ದರೆ ತಾನಾಗಿ ಮೊಬೈಲ್ ದೂರ ಆಗುತ್ತೆ. ಮಕ್ಕಳ ಮುಂದೆ ನಿಮ್ಮ ಮೊಬೈಲ್ನ ನೀವು ಮುಟ್ಟಬೇಡಿ. ಆ ಒಂದು ಟೈಮ್ ಸ್ವಲ್ಪ ಮೊಬೈಲ್ನ ನೀವು ತ್ಯಾಗ ಮಾಡಿಬಿಡಿ ಅಂತ ಹೇಳ್ತಾ ಇದ್ದೀನಿ. ಇದು ನನ್ನ ಅನಿಸಿಕೆ. ಇದು ಯಾರ ಮನಸ್ಸಿಗೂ ನೋವು ಕೊಡುವಂಥ ವಿಡಿಯೋ ಆಗಿರಲಿಲ್ಲ. ಯಾರಿಗಾದರೂ ಈ ಒಂದು ವಿಡಿಯೋದಿಂದ ನೋವಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ. ಇದು ನನ್ನ ವೈಯಕ್ತಿಕವಾಗಿರುವಂತಹ ಅಭಿಪ್ರಾಯ, ಅನಿಸಿಕೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ನೀವು ಓಪನ್ ಅಪ್ ಆಗಿ ಕಾಮೆಂಟ್ ಸೆಕ್ಷನಲ್ಲಿ ಬಂದು ಕಳಿಸಿ. ಯುವರ್ ಕಾಮೆಂಟ್ಸ್ ಆರ್ ಆಲ್ವೇಸ್ ವೆಲ್ಕಮ್ ಇನ್ ದ ಕಾಮೆಂಟ್ ಸೆಕ್ಷನ್ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ಕಾರದ ಈ ನಿಲುವು ಹಾಗೂ ಪೇರೆಂಟ್ಸ್ನ ಈ ಒಂದು ಮನವಿ ಸರ್ಕಾರಕ್ಕೆ ಸರಿ ಇದೆಯಾ? ಅಥವಾ ಮೊಬೈಲ್ ಇರಲಿ, ಮಕ್ಕಳ ಕೈಯಲ್ಲೂ, ಮೈನರ್ಸ್ ಕೈಯಲ್ಲೂ ಮೊಬೈಲ್ ಇರಲಿ, ನೋ ಪ್ರಾಬ್ಲಮ್, ನಾವು ಪೇರೆಂಟಲ್ ಲಾಕ್ ಮಾಡ್ಕೋತೀವಿ ಅಂತ ಅನ್ನೋದು ಕೂಡ ನನಗೆ ಫ್ರೀಯಾಗಿ ನೀವು ಒಂದು ಕಾಮೆಂಟ್ ಸೆಕ್ಷನಲ್ಲಿ ಮಾಡಿ ಕಳಿಸಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಹೋಪ್ ನಿಮಗೆ ಈ ವಿಡಿಯೋ ಇನ್ನೋವೇಟಿವ್ ಆಗಿತ್ತು ಅಂತ ಅಂದ್ಕೊತೀನಿ. ಇನ್ನೋವೇಟಿವ್ ಆಗಿದ್ದರೆ ಸ್ವಲ್ಪ ಇಷ್ಟ ಆಗಿದೆ ಲೈಕ್ ಬಟನ್ ಪ್ರೆಸ್ ಮಾಡಿ. ನನ್ನ ಚಾನಲ್ ಪ್ರಿಯಸ್ ಮಲ್ಟಿಪರ್ಪಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಮ್ಮೆ ಭೇಟಿ ಆಗ್ತೀನಿ ಒಂದು ಹೊಸ ರೆಮಿಡಿ ಆರ್ ಕಾನ್ಸೆಪ್ಟ್ನೊಂದಿಗೆ. ಅಂಟಿಲ್ ದೆನ್ ಯು ಆಲ್ ಟೇಕ್ ಕೇರ್, ಲವ್ ಯು ಆಲ್.